ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಕ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬುಧವಾರ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಎದ್ದಿದ್ದೀನಿ. ಸೊ ಈಗ ಎದ್ದಿದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದೇನಪ್ಪ ಅಂದರೆ ಸಬ್ಜಾ ಸೀಡ್ಸು ನೆನೆ ಹಾಕಿದ್ದೆ. ಸೊ ಇವಾಗ ಚೆನ್ನಾಗಿ ನೆನ್ಕೊಂಡಿದೆ. ನನಗೂ ನನ್ನ ಹಸ್ಬೆಂಡಿಗೂ ಮಾಡ್ಕೊತಾ ಇದ್ದೀವಿ ಸಬ್ಜಾ ಸೀಡ್ಸ್ ಡ್ರಿಂಕು. ಏನಪ್ಪ ಅಂದರೆ ಇದಕ್ಕೊಂಚೂರು ಸಕ್ಕರೆ ಮತ್ತು ನಿಂಬೆಹಣ್ಣು. ಸಕ್ಕರೆ ಹಾಕಬಾರ್ದು ಆ್ಯಕ್ಚುಲಿ, ನಮ್ಮವ್ರು ತಿನ್ನೋಕ್ಕಾಗಲ್ಲ ಅಂತ ಹೇಳಿರೋದಕ್ಕೆ ಸಕ್ಕರೆ ಹಾಕಿ ಹಾಗೆ ನಿಂಬೆಹಣ್ಣು ಒಂಚೂರು ರಸ ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದೇನಕ್ಕಪ್ಪ ಅಂದರೆ ಬಾಡಿ ಹೀಟೆಲ್ಲ ಕಮ್ಮಿ ಆಗುತ್ತೆ ಅಂತ. ಇಲ್ಲಿ ಬಿಸಿಲಿರೋದಕ್ಕೆ ತುಂಬ ಹೀಟಾಗೋಗ್ಬಿಟ್ಟಿದೆ ಬಾಡಿ ಎಲ್ಲ. ಅದಕ್ಕೆ ಇವಾಗ ಈ ಸಬ್ಜಾ ಸೀಡ್ಸ್ನ ಡೈಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ದೀವಿ. ಸೊ ನಾನು ತುಂಬ ನೆನೆ ಹಾಕ್ಬಿಟ್ಟಿದ್ದೆ. ಸೊ ಒಂದೆರಡು ಇದ್ರ ತುಂಬ ಆಗಿಬಿಟ್ಟಿತ್ತು, ಮೀನ್ಸ್ ಇಷ್ಟೊಂದು ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡು ಯಾಕೆ ಇಷ್ಟೊಂದು ಮಾಡಿದೆ, ತಿನ್ನೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಮಾಡಬೇಕಿತ್ತು, ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕಬೇಕಿತ್ತು, ಇಬ್ರಿಗೂ ಆಗೋ ಥರ ಅಂತ ಹೇಳ್ತಾಯಿದ್ರು. ಸರಿ ನಾಳೆ ಹಾಕ್ತೀನಿ ಬಿಡಿ ಕಡಿಮೆನೆ ಅಂತ ಅಂದ್ಕೊಂಡೆ. ಏನಾಗುತ್ತೆ ಅಂದರೆ ಕಮ್ಮಿ ಹಾಕಿದ ದಿವಸ ಕಮ್ಮಿ ಹಾಕಿದ್ಯಾ ಅಂತಾರೆ, ಜಾಸ್ತಿ ಹಾಕಿದ ದಿವಸ ಜಾಸ್ತಿ ಹಾಕಿದ್ಯಾ ಅಂತಾರೆ. ಸೊ ಅದಕ್ಕೆ ಏನು ಮಾಡೋದು, ಒಂದೊಂದ್ಸರಿ ಹಂಗೆ ನನ್ನ ಹಸ್ಬೆಂಡು ರಾತ್ರಿ ಹೊತ್ತು ಏನಾದರೂ ಅನ್ನ ಕಡಿಮೆ ಮಾಡಿದರೆ ಮುಗೀತು. ಅನ್ನ ಮಾಡೋಕ್ಕೇನಾಗಿದೆ, ಅಕ್ಕಿ ಇಲ್ಲೇನು ಮನೇಲಿ ಇಷ್ಟೇ ಅನ್ನ ಮಾಡಿದೀಯಾ, ಯಾರು ತಿಂದಿರೋ ಮಲಗಬೇಕಾ, ಅದು ಇದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಏನು ಅಂದರೆ ಜಾಸ್ತಿ ಆದರೂ ಪರವಾಗಿಲ್ಲ, ಉಳಿದ್ರೂ ಪರವಾಗಿಲ್ಲ, ಬಟ್ ಯಾರು ನೈಟ್ ಅನ್ನ ಮಾತ್ರ ಯಾರಿಗೂ ಕಡಿಮೆ ಆಗಬಾರ್ದು ಅನ್ನೋದು ಅವರು. ನಾನೇನು ಹೇಳ್ತೀನಿ ಅಂದರೆ ಒಂದೊಂದು ಸರಿ ಒಂದೊಂದು ಇದರಲ್ಲಿ ಇವಾಗ ಅಕ್ಕಿ ಚೇಂಜ್ ಆಗಿಬಿಡ್ತು ಅಂದರೆ ಅದು ನಾವು ಅನ್ನಕ್ಕೆ ಎಷ್ಟು ಒಂದು ಸ್ವಲ್ಪ ಮೆಜರ್ಮೆಂಟಲ್ಲೇ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಅದು ಏನಾಗುತ್ತೆ ಅಂತಂದರೆ ಒಂದೊಂದು ಒದಗುತ್ತೆ, ಒಂದೊಂದು ಒದಗಲ್ಲ. ನಮಗೆ ಗೊತ್ತಾಗಲ್ಲ ಯಾವ ಅಕ್ಕಿ ಎಷ್ಟು ಒದಗುತ್ತೋ ಏನು ಅಂತ. ಸೊಸೈಟಿ ಅಕ್ಕಿ ಹಾಕಿದ್ರೇ ಒಂಥರ ಒದಗುತ್ತೆ, ಇಲ್ಲ ನಾವು ಅಂಗಡಿಯಿಂದ ತರೋವಂಥ ಅಕ್ಕಿ, ಮಸೂರಿ ಅಕ್ಕಿ ಅದೆಲ್ಲ ಒಂಥರ ಒದಗುತ್ತೆ. ಸೊ ಒಂದೊಂದು ಸರಿ ಆ ಥರ ಆದಾಗ ಅವಾಗ ನನ್ನ ಹಸ್ಬೆಂಡ್ ಹಿಂಗೆ ಹೇಳ್ತಾರೆ. ಅವಾಗ ನಾನು ಹೇಳ್ತೀನಿ ಕಡಿಮೆ ಆಗಿದ ತಕ್ಷಣ ಮಾಡ್ತೀನಿ, ಅನ್ನಕ್ಕೆ ಇಟ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ. ಆದರೂ ನನ್ನ ಹಸ್ಬೆಂಡ್ ಹಂಗೆ ಕಮ್ಮಿ ಮಾಡಿದ ದಿವಸ ಕಮ್ಮಿ ಅಂತಾರೆ, ಜಾಸ್ತಿ ಮಾಡಿದ ದಿವಸ ಜಾಸ್ತಿ ಅಂತಾರೆ. ಏನಾದರೂ ಒಂದು ಹೇಳಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಸರಿ ಆಯಿತು ಅಂದ್ಬಿಟ್ಟು ಈಗ ನಾನು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಈಗ ಮನೆಯೆಲ್ಲ ಜಾಸ್ತಿ ಕ್ಲೀನಾಗಿ ಒರೆಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇವಾಗ ನನ್ನ ಮಗಳು ಡೈಪರ್ ಹಾಕ್ಸ್ಕೊಳ್ಳೋಕೆ ಇಷ್ಟಪಡ್ತಾಯಿಲ್ಲ. ಅವಳದು ಹೀಟ್ ಬಾಡಿ, ಹಾಗೆ ಇವಾಗ ಇಲ್ಲಿ ಬಿಸಿಲು ಬೇಸಿಗೆ ಬೇರೆ ಶುರು ಆಗಿಬಿಟ್ಟಿದೆ. ಅವಳಿಗೆ ಆಗೋದೇ ಇಲ್ಲ ಡೈಪರು, ತುಂಬ ಉಷ್ಣ ಅಲ್ವಾ, ಹೀಟ್ ಅಲ್ವಾ, ಅವಳು ಹಾಕ್ಸ್ಕೊಳ್ಳೋದೇ ಇಲ್ಲ, ನಾನು ಹಾಕೋಕ್ಕೂ ಹೋಗಲ್ಲ. ಬಟ್ ನನ್ನ ಹಸ್ಬೆಂಡ್ ಅಲ್ಲಿ ನೋಡಿ ಕಾರ್ ಹತ್ರ ಒಂದು ಪ್ಯಾಕೆಟ್ ಫುಲ್ಲು ತಂದಿದ್ದಾರೆ ಡೈಪರ್ಸು. ಅಂದರೆ ಇಷ್ಟು ದಿವಸ ಚಳಿಗಾಲ ಅಲ್ವಾ, ನೈಟೆಲ್ಲ ಹಾಕ್ತಾಯಿದ್ವಿ, ಹಾಕ್ಸ್ಕೊತಾ ಇದ್ಲು. ಆಮೇಲೆ ನಾನು ಹಾಕೋದು ಬೇಡ ಅಂತ ಅಂದ್ಕೊಂಡೆ, ಅವಾಗ ನನ್ನ ಹಸ್ಬೆಂಡ್ ತಂದಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲಾದರೂ ಹೊರಗಡೆ ಹೋದಾಗ ಅವ್ಳಿಗೆ ಹಾಕಬೇಕಷ್ಟೆ. ಅದಕ್ಕೆ ಇವಾಗ ಏನಾಗುತ್ತಾ ಇದೆ ಅಂದರೆ ಏನೋ ಡೈಪರ್ ಏನು ಯೂಸ್ ಮಾಡದಿರೋದ್ರಿಂದ ನೆಲ ಎಲ್ಲ ಹಾಗೆ ಆಗುತ್ತೆ. ಸೊ ಕ್ಲೀನಾಗಿ ಒರೆಸ್ಕೊಳ್ಳೋದು ಎಲ್ಲ ಮಾಡಬೇಕು. ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ನೋಡಿ ಟಿ ವಿ ನೋಡಿಕೊಂಡು ಎಷ್ಟು ಚೆನ್ನಾಗಿ ಮನೆ ಒರೆಸ್ತಾ ಇದ್ದೀನಿ ಅಂತ, ಅಂದರೆ ಸ್ವಲ್ಪ ಇಂಟ್ರೆಸ್ಟಾಗಿ ಏನೋ ಬರ್ತಾಯಿತ್ತು, ಅದಕ್ಕೆ ಅದನ್ನು ನೋಡಿ ಒರೆಸ್ಕೊತಾ ಇದ್ದೆ. ಹೊರಗಡೆ ರಂಗೋಲಿ ಹಾಕ್ತೀನಲ್ಲ, ಆ ಜಾಗನೂ ಕೂಡ ಒರೆಸ್ಕೊತಾ ಇದ್ದೀನಿ. ಈಗ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೊಸ್ಲೆಲ್ಲ ಒರೆಸ್ಕೊಂಡೆ. ಅದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಬಿಟ್ಟಿದ್ದೀನಿ ಒರೆಸೋಕ್ಕೆ. ಸೊ ಈಗ ಹೊಸ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ. ರಂಗೋಲಿನೂ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ದಿವಸ ಆಗಿಬಿಟ್ಟಿತ್ತು ರಂಗೋಲಿ ಕೂಡ ಹಾಕಿ, ಒಂದು ವಾರ ಆಗಿತ್ತೇನೋ. ಸೊ ಇವಾಗ ನಾನು ರಂಗೋಲಿ ಹಾಕೋಕ್ಕೆ ಇನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಇವತ್ತಿಂದ. ರಂಗೋಲಿನೂ ಕೂಡ ಅಷ್ಟೇ ಹೊಸ ರಂಗೋಲಿ ಎಲ್ಲ ಕಲ್ತ್ಕೊಂಡಿದ್ದೀನಿ. ಇನ್ಮೇಲೆ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಕೆಲವರು ಬರೀ ಲಾಕ್ಸಲ್ಲಿ ರಂಗೋಲಿ ಹಾಕೋದನ್ನೇ ಜಾಸ್ತಿ ತೋರಿಸ್ತಾರೆ, ಅವ್ರಿಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಸೊ ನನಗೆ ಏನಾಗ್ಬಿಟ್ಟಿದೆ ಅಂದರೆ, ಎಷ್ಟು ಕಷ್ಟಪಡ್ತಾಯಿದ್ರು, ದಿನಾ ವೀಡಿಯೋಸ್ ಹಾಕ್ತಾಯಿದ್ರು ಕೂಡ ಯಾಕೆ ವ್ಯೂಸ್ ಅನ್ನೋದು ಬರ್ತಾನೆ ಇಲ್ಲ, 100, 200 ಬಿಟ್ಟು ಯಾಕೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ವ್ಯೂಸು ಅಂತ ಅನಿಸ್ಬಿಟ್ಟಿದೆ ನನಗಂತೂ. ನಿಜವಾಗ್ಲೂ ಫ್ರೆಂಡ್ಸ್, ದಿನ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇಂಥ ಜಾಗದಲ್ಲೂ ಅಂದರೆ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೂ ಕೂಡ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ರು, ಒಂದು ಚೂರು ವ್ಯೂಸ್ ಬರ್ತಾಯಿಲ್ಲ, ರೀಚ್ ಆಗ್ತಾಯಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದು ಏನು ಪ್ರಾಬ್ಲಮ್ ಆಗ್ತಿದೆ, ಅಲ್ಲೇನು ಮಿಸ್ಟೇಕ್ ಮಾಡ್ತಿದ್ದೀನಿ ಏನಂತ ಏನೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಾನು ಒಂದಿಬ್ಬರು ಯೂಟ್ಯೂಬರ್ಸ್ನೂ ಕೇಳಿದೆ, ಅವ್ರಿಗೆಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು. ಡೈಲಿ ಲಾಗ್ಸ್ ಮಾಡೋರು, ಒಳ್ಳೊಳ್ಳೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಿದ್ರು ಅವರು. ಸೊ ಅವ್ರನ್ನೆಲ್ಲ ಕೇಳಿದೆ ನಾನು, ಯಾಕೆ ನನಗೆ ವ್ಯೂಸೇ ಬರ್ತಾಯಿಲ್ಲ, ಏನಾದರೂ ಮಿಸ್ಟೇಕ್ ಇದೆಯಾ, ಏನಾದರೂ ತಪ್ಪಿದೆಯಾ ನಾನು ಮಾಡ್ತಿರೋದು, ಇಂಟ್ರೆಸ್ಟ್ ಆಗಿಲ್ವಾ, ಬೋರಿಂಗ್ ಇದೆಯಾ ಏನು ಅಂತೆಲ್ಲ ಕೇಳಿದೆ ಅವ್ರನ್ನ. ಅವರು ಹೇಳಿದ್ದೇನು ಅಂದರೆ, ಇಲ್ಲ ನಿಮ್ಮ ವ್ಲಾಗ್ಸ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇರ್ತೀನಿ ನಾನು ಕೂಡ, ಬಟ್ ಯಾಕೆ ವ್ಯೂಸ್ ಬರ್ತಾಯಿಲ್ಲ ನಿಮಗೆ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ರು. ಗೊತ್ತಾಗ್ತಾಯಿಲ್ಲ ನಮಗೆ ಅಂತ ಅವ್ರು ಹೇಳಿದ್ರು. ನನಗೂ ಅಷ್ಟೇ, ಯಾಕಪ್ಪ ನಾನೇನಾದರೂ ವೀಡಿಯೋ ಲೆಂತ್ ಮಾಡ್ತಿದ್ದೀನ ಅಂದರೆ. ಆಮೇಲೆ ಅವರು ಹೇಳಿದ್ರು, ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು,
ಅಂತ ಹೇಳಿದ್ರು. ಆಮೇಲೆ ಇಂಟ್ರೆಸ್ಟ್ ಆಗಿರಬೇಕು, ಜನಕ್ಕೆ ಬೋರ್ ಆಗಬಾರ್ದು, ವೀಡಿಯೋ ಪೂರ್ತಿ ನೋಡಬೇಕು ಸಿಸ್ಟರ್, ಅವಾಗೆ ವ್ಯೂಸ್ ಬರುತ್ತೆ ಅಂತ ಕೆಲವು ಟಿಪ್ಸು ಕೂಡ ಹೇಳಿದ್ದಾರೆ. ಯಾರು ಅಂತಂದರೆ ಇವಾಗ ನೋಡ್ತಿರ್ಬೋದು, ಹೊಸ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ ಅವರು. ಆಲ್ರೆಡಿ ಅವ್ರ ಹತ್ರ 2-3 ಚಾನಲು ಇದ್ದು ಇವಾಗ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಒಬ್ಬರು. ಅದೇ ಇವರಿದ್ದಾರೆ ಗೊತ್ತಾ, ಮಧು ಶಿವು ಲಾಕ್ಸ್ ಅಂತ ಇದ್ದಾರೆ. ಸೊ ಮಧು ಅವರು ಅಷ್ಟೇ, ಅವರು ಈ ಥರ ಮಾಡಿ ವೀಡಿಯೋಸು ಈ ರೀತಿ ಟ್ಯಾಗ್ಸ್ ಎಲ್ಲ ಹಾಕಿ ಪಾಪ ಅವ್ರು ಟೈಮೆಲ್ಲ ಕೊಟ್ಟರು ನನಗೆ, ನನ್ನ ಜೊತೆ ಎಲ್ಲ ಚಾಟ್ ಮಾಡಿದ್ರು. ನಾನೇನು ಅಂದ್ಕೊಂಡೆ ಮೋಸ್ಟ್ಲಿ ಬ್ಯುಸಿ ಇರ್ತಾರೇನೋ, ನನ್ನ ಮೆಸೇಜ್ಗೆ ಎಲ್ಲ ರಿಪ್ಲೈ ಮಾಡಲ್ಲೇನೋ ಅಂತ ಅಂದ್ಕೊಂಡೆ. ಬಟ್ ಅವರಂತೂ ಆ ಥರ ಏನೂ ಮಾಡಿಲ್ಲ. ನಾನು ಮೆಸೇಜ್ ಹಾಕಿದಾಗೆಲ್ಲ ರಿಪ್ಲೈ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ಇನ್ನೊಬ್ಬರು ಇದ್ದಾರೆ ಯೂಟ್ಯೂಬರು, ಸುಮಾ ಕುಮಾರ್ ಕನ್ನಡ ಲಾಕ್ಸ್ ಅಂತ ಅವರು ಇದ್ದಾರೆ. ಅವರು ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಮೆಸೇಜ್ ಮಾಡಿದಾಗೆಲ್ಲ ರಿಪ್ಲೈ ಮಾಡ್ತಾರೆ. ನೀವು ಈ ರೀತಿ ವೀಡಿಯೋಸ್ ಮಾಡಿ ನೋಡಿ, ದೇವ್ರ ನಂಬಿ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಕೂಡ ಕೆಲವು ಟಿಪ್ಸ್ ಎಲ್ಲ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಬೇಕು. ನಾನೇನು ಮಾಡ್ತೀನಿ ಅಂತಂದರೆ, 1-2 ದಿನ ಫಾಲೋ ಮಾಡ್ತೀನಿ, ಆಮೇಲೆ ಹಂಗೆ ನನಗೆ ಗೊತ್ತಿಲ್ದಂಗೆ ನಾನೇ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತೀನಿ. ಸೊ ಇನ್ಮೇಲೆ ಅವರು ಹೇಳಿದ್ದಾರೆ, ನಾನು ಮೆಸೇಜ್ ಮಾಡಿದ ತಕ್ಷಣ ಅವರಿಬ್ಬರು ಯೂಟ್ಯೂಬರ್ಸು ಅಷ್ಟೇ, ಅವ್ರ ಟೈಮ್ ನಾನು ಕೊಟ್ಟು ಮೆಸೇಜಿಗೆ ರಿಪ್ಲೈ ಮಾಡಿ ಎಲ್ಲ ಈ ಥರ ಮಾಡಿ ಸಿಸ್ಟರ್, ನಿಮಗೂ ವ್ಯೂಸ್ ಬರುತ್ತೆ, ರೀಚ್ ಆಗ್ತೀರಾ ಅಂದರೆ ನಾನು ಹೋಪ್ ಕಳ್ಕೊಂಬಿಟ್ಟಿದ್ದೆ. ಸೊ ಅವರಿಬ್ಬರು ಕೂಡ ಅಷ್ಟೇ ನನಗೆ ವೀಡಿಯೋಸ್ ಮಾಡ್ತಾಯಿರಿ, ವ್ಯೂಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾನು ಕೂಡ ನಾನು ಎಲ್ಲ ಲಾಗ್ಸು ಅವ್ರದ್ದು ನೋಡ್ತಾ ಇರ್ತೀನಿ. ನಾನು ಆ್ಯಕ್ಚುಲಿ ಕಮೆಂಟಿಗೆ ರಿಪ್ಲೈ ಮಾಡಲ್ಲ ನಾನು, ಆದಷ್ಟು ಯಾರಿಗೂ ರಿಪ್ಲೈ ಮಾಡಲ್ಲ ನಾನು, ಆದಷ್ಟು ಕಡಿಮೆನೇ ಮಾಡೋದು. ಬಟ್ ಯಾವಾಗಾದರೂ ತುಂಬ ಇಷ್ಟ ಆದಾಗ ರಿಪ್ಲೈ ಮಾಡ್ತೀನಿ. ಬಟ್ ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಚೆನ್ನಾಗಿದೆ. ನನಗೂ ನಾನು ಮಾಡೋ ವ್ಲಾಗ್ಸು ಕೂಡ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಅದು ಯಾಕೋ ಏನಕ್ಕೋ ವ್ಯೂಸ್ ಬರ್ತಾಯಿಲ್ಲ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲರೂ ನನ್ನ ಅನಾಥಾಶ್ರಮದ ವೀಡಿಯೋ ಬಗ್ಗೆ ಹಾಕಿದ್ನಲ್ಲ, ಅದಕ್ಕೆ ವ್ಯೂಸ್ ಬಂದಿದ್ದಲ್ಲ, ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಅದು ಹಾಕಿದ್ರೇ ವ್ಯೂಸ್ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಅದಕ್ಕೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ, ಹೊಸ ಯೂಟ್ಯೂಬ್ ಚಾನಲು. ಬಟ್ ಇವಾಗ ಸರಿ ಇದರಲ್ಲಿ ಯಾಕೆ ಬಿಡೋದು ಎಲ್ಲ ಕೇಳ್ತಾಯಿದ್ರು, ವೀಡಿಯೋಸ್ ಮಾಡ್ತಾಯಿಲ್ವಾ ಅಂತ. ಅದಕ್ಕೆ ಇದರಲ್ಲೇ ಮಾಡ್ತಾಯಿದ್ದೀನಿ. ಏನೋ ಫ್ರೆಂಡ್ಸ್, ಏನು ಹೇಳಬೇಕೋ ಗೊತ್ತಾಗ್ತಾಯಿಲ್ಲ, ಹಿಂಗಾಗ್ತಾಯಿದೆ ಕತೆ. ಬಟ್ ಇಬ್ಬರು ಯೂಟ್ಯೂಬರ್ಸು ನನಗೆ ಸಹಾಯ ಮಾಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ನಾನು ಅವ್ರಿಗೆ ಥ್ಯಾಂಕ್ಸು ಕೂಡ ಹೇಳಿದೆ. ನಿಜ ಮರೆಯಲ್ಲ ಅವ್ರನ್ನ, ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿ ನನಗೇನೋ ಒಂದು ಸೊಲ್ಯೂಷನ್ ಕೊಟ್ಟರಲ್ಲ ನನ್ನ ಪ್ರಾಬ್ಲಮ್ಗೆ ಅನ್ನೋದು ನನ್ನ ಮನಸ್ಸಲ್ಲಿದೆ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಸೊ ಅವ್ರು ಹೇಳಿರೋದೆಲ್ಲ ಫಾಲೋ ಮಾಡ್ತೀನಿ. ಅಂದರೆ ನಾವು ಪಡೋ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದು ಬರಬೇಕು. ಇಲ್ಲಂತಂದರೆ ನಮಗೂ ಕೂಡ ಒಂದಿನ ಡಿಮೋಟಿವೇಟ್ ಆಗಿಬಿಟ್ಟು ನಾವು ಅದಕ್ಕೆ ನಿಲ್ಲಿಸ್ಬಿಡ್ತೀವಿ. ಸೊ ಆ ಥರ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡಿಕೊಂಡೆ. ಸೊ ಈಗ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಿದ್ಮೇಲೆ ದೋಸೆ ಹೇಗೆ ಬರ್ತಿದೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಕೋತಿಗಳಿದ್ದಾವಲ್ಲ, ಸೊ ಕೋತಿಗಳು ನಮ್ಮ ಮನೇಲಿರೋಂತಹ ತುಳಸಿ ಗಿಡನ ಕೆಳಗಡೆ ಬೀಳಿಸ್ಬಿಟ್ಟಿದೆ. ಕೋತಿಗಳು ಎಂಥ ಕೆಲಸ ಮಾಡಿದೆ ಅಂತಂದರೆ ನಿಜವಾಗ್ಲೂ ನಂಗೆ ಕೆಟ್ಟ ಕೋಪ ಬಂದುಬಿಡ್ತು. ಎಷ್ಟು ಚೆನ್ನಾಗಿದೆ ತುಳಸಿ ಗಿಡನ ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಡ್ತು. ಸೊ ನಾನು ಅದನ್ನು ಬೇರೆ ಪಾಟಲ್ಲೇ ಹಾಕಿದ್ದೀನಿ ತುಳಸಿ ಗಿಡನ. ನಿಜವಾಗ್ಲೂ ಬೇಜಾರಾಗೋಯ್ತು. ಇವಾಗ ಇನ್ನೊಂದು ಆರ್ಡ್ರ್ ಮಾಡಬೇಕು. ಈ ತುಳಸಿ ಕಟ್ಟೆ ತೊಗೊಂಡಿದ್ದು ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು, ಒಳ್ಳೆ ಪ್ರೈಸ್ಗೆ, ಒಳ್ಳೆ ಕ್ವಾಲಿಟಿ ಇರೋಂಥದ್ದು ಚೆನ್ನಾಗಿ ಬಂದಿತ್ತು. ಈ ಮನೆಗೆ ಬರೋಕ್ಕಿಂತ ಮುಂಚೆನೇ ತೊಗೊಂಡು ತುಳಸಿ ಗಿಡ ಎಲ್ಲ ನೆಟ್ಟು ತುಂಬ ದಿನದಿಂದ ನಾನು ಪೂಜೆ ಕೂಡ ಮಾಡ್ಕೊಂಬರ್ತಾಯಿದ್ದೆ. ಮಗುನ ಮಲಗಿಸಿದ್ದೆ ನಾನು. ಆ ಟೈಮಲ್ಲಿ ಸೌಂಡ್ ಬಂತು. ಏನು ಅಂತ ನೋಡಿದ್ರೆ ಕೋತಿ ತುಳಸಿ ಗಿಡನ ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಟ್ಟಿತ್ತು. ನನಗಂತೂ ತುಂಬ ಬೇಜಾರಾಯಿತು. ಕೋತಿ ಮೇಲೆ ನಿಜವಾಗ್ಲೂ ಕೋಪ ಬಂದುಬಿಡ್ತು. ಒಂದೊಂದು ಸರಿ ಇದಕ್ಕೇನು ಕೊಡಬಾರ್ದು, ಅದಕ್ಕೆ ಹಿಂಗೆ ಮಾಡುತ್ತೆ ಅಂತ ಅನಿಸ್ಬಿಡುತ್ತೆ. ಸೊ ಸಬ್ಜಾ ಸೀಡ್ಸ್ ಮಾಡಿಕೊಟ್ಟಿದ್ದಲ್ಲ ನನ್ನ ಹಸ್ಬೆಂಡ್ಗೆ, ನಿಜ ಹೇಳ್ಬೇಕಂದ್ರೆ 2 ಅವರ್ ತಿಂದಿದ್ದಾರೆ. ಅದನ್ನು ತೊಳೆಯೋಕ್ಕಾಗ್ತದೆ. 2 ಅವರ್ ತೊಗೊಂಡಿದ್ದಾರೆ ಅದನ್ನು ತಿನ್ನೋಕ್ಕೆ. ಮಗುಗೆ ಸ್ನಾನನೂ ಮಾಡಿಸಿದ್ರು ಮಧ್ಯದಲ್ಲಿ, ಆದರೂ ಇಷ್ಟೊತ್ತು ತೊಗೊಂಡಿದ್ದಾರೆ. ನಾನು ಒಂದು ಸ್ವಲ್ಪ ಜಾಸ್ತಿ ನೆನೆ ಹಾಕ್ಸ್ಬಿಟ್ಟಿದ್ದೆ, ಜಾಸ್ತಿ ರೆಡಿ ಮಾಡಿದ್ದೆ, ಅದನ್ನು ಕುಡಿಯೋಕ್ಕೆ ಇಷ್ಟೊತ್ತು ತೊಗೊಂಡಿದ್ದಾರೆ. ಹೆಂಚು ಬಿಸಿಯಾಗಿದೆ. ನಾನೇ ದೋಸೆ ಹಾಕೊಂಡು ನಾನೇ ತಿನ್ನೋದಾ? ನಾನು ದೋಸೆ ಹಾಕ್ತೀನಿ, ಬನ್ನಿ ನೀವು ಯಾರಾದ್ರೂ ತಿನ್ರಿ. ಬಿಸಿ ಬಿಸಿ ದೋಸೆ. ಹಾಂ ಫ್ರೆಂಡ್ಸ್, ಬಿಸಿ ಬಿಸಿ ದೋಸೆ ಹಾಕ್ತಾಯಿದ್ದೀನಿ. ಯಾರೂ ತಿನ್ನೋಕ್ಕೆ ರೆಡಿ ಇಲ್ಲ. ಇದು ನಮ್ಮ ಮನೇಲಿ ವಾಡಿಕೆ ಆಗಿಬಿಟ್ಟಿದೆ ಅನಿಸುತ್ತೆ, ಬಿಸಿ ಬಿಸಿ ಊಟ ಮಾಡಾಕಿದ್ರೆ ತಿಂದಿರೋ ಇರೋದು. ಇನ್ನು ನಾನೇ ಹಾಕ್ಕೊಂಡು ತಿಂದೆ. ಸೊ ಮಧ್ಯಾಹ್ನ ಮಗುನ ಮಲಗಿಸಿದ್ಮೇಲೆ ಈಗ ಮತ್ತೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಪುನ ಮೇಲ್ಗಡೆ ಕರ್ಕೊಂಡು ಬಂದು ನಾನು ನನ್ನ ಹಸ್ಬೆಂಡು ಸ್ವಲ್ಪ ಆಟ ಆಡಿಸಿದ್ವಿ. ನನ್ನ ಹಸ್ಬೆಂಡ್ ಮನೇಲೇ ಇದ್ದಾರೆ. ಸೊ ನಾನು ಅದಕ್ಕೆ ಜಾಸ್ತಿ ಲಾಗ್ ಮಾಡಿಲ್ಲ. ಇವಾಗ ಪಾಪುನ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹಠ ಅಂದರೆ ಹಠ, ಮನೇಲಿ ಇರ್ತಾನೆ ಇಲ್ಲ. ವಾಕಿಂಗ್ ಕರ್ಕೊಂಡು ಹೋಗೋಂಥ ನನ್ನ ಮಗಳ ಹಠ. ಅದಕ್ಕೆ ಹೋಗ್ತಾಯಿದ್ದೀವಿ ನಾವು ಹೊರಗಡೆ. ಅಂದಿವೆ ಹೋಗುವಾಗ ಸೂರ್ಯ ನೋಡಿ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಹೇಳಿದ್ರು, ಅದಕ್ಕೆ ನಾನು ನೋಡಿ ಹಾಗೆ ವೀಡಿಯೋ ಮಾಡಿಕೊಂಡೆ.
ನೋಡಿ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ಲಾಗಲ್ಲಿ ಹೇಳಿದ್ನಲ್ಲ, ಸೊ ಅಲ್ಲಿ ಗೊತ್ತಿರೋರು ಒಬ್ಬರು ಮನೆ ಇದೆ ಅಂತ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅವರು ಕರೆದಿದ್ರು ನನ್ನ ಹಸ್ಬೆಂಡ್ ಹತ್ರ ಏನೋ ಮಾತಾಡೋಕ್ಕೆ. ಸೊ ನಾವಿವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಹಳ್ಳಿಯಲ್ಲಿ ಯಾವ ಥರ ಇದೆ ವಾತಾವರಣ ಅಂತ. ಮೇಕೆಗಳು ಕುರಿಗಳನ್ನೆಲ್ಲ ಈಗ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲರೂ. ನನ್ನ ಮಗಳು ನೋಡಿ ಮೇ ಮೇ ಅಂತ ಇದ್ಲು. ಅವಳಿಗೆ ತುಂಬ ಇಷ್ಟ ಮೇಕೆ ಕುರಿಗಳಂದರೆ. ಆಮೇಲೆ ಇಲ್ಲಿ ಇವರು ನಮ್ಗೆ ಗೊತ್ತಿದ್ದಾರಲ್ಲ, ಈ ಆಂಟಿ ಅವ್ರ ಮನೆ ಹತ್ರ ಅಲ್ಲೊಂದು ನಾಯಿ ಮರಿ ಇತ್ತು. ಆ ನಾಯಿನ ಹಿಡಿಬೇಕು, ಆ ನಾಯಿ ಜೊತೆ ಆಟ ಆಡಬೇಕಂತ ನನ್ನ ಮಗಳು ಆ ನಾಯಿ ಹಿಂದೆಯೇ ಹೋಗ್ತಾಯಿದ್ಲು. ಆಮೇಲೆ ಇಲ್ಲಿ ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ ಫ್ರೆಂಡ್ಸ್ ಇವ್ರ ಮನೆ ಹತ್ರ. ಇವ್ರ ಮನೆ ಹತ್ರದಿಂದನೇ ಕೆಲವು ಗಿಡಗಳನ್ನೆಲ್ಲ ತೊಗೊಂಡು ಹೋದ್ವಿ. ಬಟ್ ಪಾಟಲ್ಲಿ ಹಾಕಿದ್ದು ಸರಿಗೆ ಬರಲೇ ಇಲ್ಲ ಗಿಡಗಳು. ನನ್ನ ಮಗಳು ನೋಡಿ ಇವಾಗ ಹೂವಿನ ಗಿಡಗಳೆಲ್ಲ ನೋಡ್ತಾ ಇದ್ದಾಳೆ. ಅವಳನ್ನ ಕಿತ್ತಾಕ್ಬಿಡ್ತಾಳೆ ಫ್ರೆಂಡ್ಸ್ ಅವಳು. ಹೂವುಗಳನ್ನ ಗಿಡಗಳನ್ನ ಬಿಡೋದಿಲ್ಲ, ಕಿತ್ತಾಕ್ಬಿಡ್ತಾಳೆ. ಹೂವು ಅಂದರೆ ಭಲೇ ಇಷ್ಟ ಅವಳಿಗೆ, ಕಿತ್ಬಿಡ್ತಾಳೆ. ನಮ್ಮ ನಮ್ಮ ಮನೇಲಿ ಒಂದೇ ಒಂದು ಗಿಡದಲ್ಲಿ ಮಲ್ಲಿಗೆ ಕನಕಾಂಬರ ಹೂ ಬಿಟ್ಟಿತ್ತು. ಅದನ್ನು ಕಿತ್ತಾಕ್ಬಿಟ್ಲು. ಹೆಂಗೆ ಅಂದರೆ ಮೊಗ್ಗು ಸಮೇತ ಕಿತ್ತಾಕ್ಬಿಟ್ಲು. ಬೇಡ ಬೇಡ ಅಂದರೂ ಅದು ಕಿತ್ತಾಕೋವರೆಗೂ ಬಿಡ್ದಿರ ಆಟ ಮಾಡಿ ಕಿತ್ತಾಕ್ಬಿಟ್ಲು. ಇವಾಗ ನೋಡಿ ಇವ್ರ ಮನೇಲಿ ಕಿತ್ತಾಕಬೇಕು ಅಂತ ನೋಡ್ತಾ ಇದ್ದಾಳೆ. ನಾನು ಬೇಡ ಬೇಡ ಅಂತ ಇರೋದಕ್ಕೆ ಸುಮ್ಮನೆ ಆಗ್ತಾಯಿದ್ದಾಳೆ, ಇಲ್ಲಾಂದರೆ ಕಿತ್ಕೊಂಡ್ಬಿಡ್ತಾ ಇದ್ಲು ಅವಳು. ಸೊ ನನ್ನ ಮಗಳಿಗೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಗಿಡಗಳನ್ನೆಲ್ಲ ಜಾಸ್ತಿ ಬೆಳೆಸಬೇಕು ಅಂತ. ಬಟ್ ಇಲ್ಲಿ ಕೋತಿಗಳು ಬರ್ತವೆ, ಕೋತಿಗಳು ಅವೆಲ್ಲ ಕಿತ್ತಾಕ್ಬಿಡ್ತವೆ. ಸರಿ ಇಲ್ಲಿ ಮಾತಾಡಿಕೊಂಡು ಆಮೇಲೆ ಇಲ್ಲಿ ಸ್ಕೂಲ್ ಇದೆ ನೋಡಿ, ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಆ ನಾಯಿ ನೋಡ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ. ಆಂಟಿ ಮನೆ ಮುಂದೆಯೇ ಸ್ಕೂಲ್ ಇರೋದು. ಸೊ ಇಲ್ಲಿ ಒಳಗಡೆ ಬಂದಿದ್ದಾರೆ. ಯಾರೂ ಇಲ್ಲ, ಸ್ಕೂಲ್ ಓಪನ್ ಆಗಿಲ್ಲ. ಸೊ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಸ್ಕೂಲು, ಈ ವಾತಾವರಣ ಮತ್ತು ಎಲ್ಲ ಚೆನ್ನಾಗಿದೆ. ಹಿಂದುಗಡೆ ಎಲ್ಲ ಪ್ಲೇ ಗ್ರೌಂಡ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಸ್ಕೂಲ್ ಇಲ್ಲಿ. ನೆಕ್ಸ್ಟ್ ನಾವು ಇಲ್ಲಿಂದ ಹಾಲು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ನಂದಿನಿ ಶಾಪ್ ಒಂದಿದೆ ಇಲ್ಲಿ ಅಂಗಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ರೋಡ್ ಈ ಥರ ಇದೆ. ನಾನು ಮಗುನ ಕರ್ಕೊಂಡು ನನ್ನ ಹಸ್ಬೆಂಡ್ ಹತ್ರ ಮಾತಾಡಿಕೊಂಡು ತೊಗೊಳ್ತಾ ಇರೋ ವೀಡಿಯೋ ಇದು, ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ. ಸೊ ಇದೇ ನಂದಿನಿ ಅಂಗಡಿ. ಯಾವಾಗಲೂ ನಾವು ಹಾಲು ತೊಗೊಳಕ್ಕೆ, ಹಾಲು ಮೊಸರು ತೊಗೊಳಕ್ಕೆ ಇಲ್ಲೇ ಬರ್ತೀವಿ. ಸೊ ನನ್ನ ಹಸ್ಬೆಂಡ್ ರೆಗ್ಯುಲರಾಗಿ ಇಲ್ಲೇ ಬರ್ತಾರೆ. ಸೊ ಹಾಲು ಇರಲಿಲ್ಲ, ಖಾಲಿ ಆಗಿತ್ತು. ನನ್ನ ಮಗಳು ದಿನ ಕೊಡ್ತೀವಲ್ಲ, ಅದಕ್ಕೆ ಖಾಲಿ ಆಗಿತ್ತು. ಸೊ ಹಾಲು ತೊಗೊಂಡು ಬಂದಮೇಲೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಸೊ ನಾವು ಮನೇಲಿದ್ದಾಗ ನನ್ನ ಮಗಳು ಕೂಡ ಮೊಬೈಲ್ ನೋಡ್ತಾಳೆ. ನಾನು ನನ್ನ ಹಸ್ಬೆಂಡು ಎಲ್ಲ ಟೀ ಕುಡ್ಕೊಂಡು ಮೊಬೈಲ್ ನೋಡಿಕೊಂಡು ಮಾತಾಡಿಕೊಂಡು ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡು ಕಾಫಿ ಟೀ ಕುಡಿಯೋಲ್ಲ, ಬಟ್ ನಮ್ಮ ಅಪ್ಪನೇ ಟೀ ಮಾಡ್ಕೊಂಡು ಬಂದರು. ಸೊ ಇನ್ನೇನು ಬೇಡ ಅನ್ನೋದು ಅಂತ ಅಂದ್ಬಿಟ್ಟು ಕುಡಿತಾ ಇದ್ದಾರೆ. ಸೊ ನಾವು ವಾಕಿಂಗ್ ಹೋಗಿದ್ವಲ್ಲ, ಅಲ್ಲಿಂದ ಬಂದಮೇಲೆ ನನ್ನ ಮಗಳನ್ನ ಸ್ವಲ್ಪ ಅವಳಿಗೆ ಹಾಲು ಕುಡಿಸಿದೆ. ಆ ಟೈಮಲ್ಲಿ ಅಪ್ಪ ಮಾಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿಲ್ಲ, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದು ಏನು ಅಂತಂದರೆ ನನ್ನ ಹಸ್ಬೆಂಡು ಇದಕ್ಕೆ ಹೋಗ್ತಾ ಇದ್ದಾರೆ, ಬ್ಯಾಂಗ್ಳೂರಿಗೆ, ಸಿಟಿಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ಕೆಲಸದ ಮೇಲೆ. ಸೊ ಇದು ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಅವರು ಒಂದು ಸ್ವಲ್ಪ ಬಿಸ್ನೆಸ್ ಅದ್ರ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ. ಏನೋ ಒಂದು ಟ್ರೈನಿಂಗ್ ಕಲಿಯಬೇಕಂತೆ ಅಂಗಡಿ ವಿಚಾರದಲ್ಲಿ. ಸೊ ಅದೇನು ಅಂತೆಲ್ಲ ನಾನು ಮುಂದಿನ ಲಾಗ್ಸಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಸಿಟಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತೊಗೊಂಡು ಬರ್ತಾರಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದಾರೆ. ಸಿಟಿ ತುಂಬ ದೂರ ಅಲ್ವಾ, 130 ಕಿಲೋಮೀಟ್ರ್ ಇದೆ. ಸೊ ಅದಕ್ಕೆ ಅಲ್ಲೇ ಒಂದಿನ ಹಾಲ್ಟ್ ಆಗಿ ನನ್ನ ಹಸ್ಬೆಂಡ್ ಬರ್ತಾರೆ. ಅದಕ್ಕೆ ನಾನು, ಅಪ್ಪ, ಅಮ್ಮ ಎಲ್ಲ ಪಾಪು ಎಲ್ಲ ನನ್ನ ಹಸ್ಬೆಂಡ್ನ ಕಳಿಸ್ಕೊಡ್ತಾಯಿದ್ದೀವಿ. ನನ್ನ ಮಗಳಂತ ಅಪ್ಪ ಹೋಗ್ತಾರೆ, ಅದಕ್ಕೆ ಹಿಂಗೆ ಅಳ್ತಾ ಇದ್ದಾಳೆ ನೋಡಿ. ಹಾಗೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಕಾಲ್ ಮಾಡಿ ಅಂತೆಲ್ಲ ಹೇಳಿ ನನ್ನ ಹಸ್ಬೆಂಡ್ನ ಕಳಿಸ್ಕೊಟ್ಟೆ. ಹಾಗೆ ಫ್ರೆಂಡ್ಸ್ ನೋಡಿ, ನನ್ನ ಹಸ್ಬೆಂಡ್ ಮನೇಲಿ ಎಲ್ತಿತ್ತಕ್ಕೆ ಅವರು ಟ್ರೈಕ್ ಮಾಡಿದ್ದೀನಿ. ಅವ್ರು ಬಂದಾಗ ಸರ್ಪ್ರೈಸ್ ಮಾಡೋಣ ಅಂತ ನೋಡ್ಬಿಟ್ಟು ನಗಿದ್ರು. ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.